ಹೆಲೋ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನೀವೆಲ್ಲರೂ ಕೂಡ ಕಾಯ್ತಾ ಇದ್ದಂಥ ಒಂದು ಗೃಹಲಕ್ಷ್ಮಿ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇದೆ. ಅದು ಕೂಡ ಒಂದು ಗೃಹಲಕ್ಷ್ಮಿಗೆ ಒಂದು ಸಂಬಂಧಪಟ್ಟಂತ 28ನೇ ಕಂತಿನ ಹಣ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಈಗಾಗಲೇ ನಿಮಗೆ ಆಲ್ಮೋಸ್ಟ್ ಅಲ್ಲಿ 27ನೇ ಕಂತಿನ ಹಣವು ಕೂಡ ಆಲ್ಮೋಸ್ಟ್ ಅಲ್ಲಿ 90% ಜನರಿಗೆ ಈಗಾಗಲೇ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಉಳಿದಿರುವಂತಹ 10% ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ, ಅದರ ಜೊತೆಗೆ 28ನೇ ಕಂತಿನ ಹಣ ಇನ್ನು ಎಷ್ಟು ಜನರಿಗೆ ಜಮಾ ಆಗೋದು ಬಾಕಿ ಇದೆ, ಅದರ ಜೊತೆಗೆ ಈಗಾಗಲೇ ಎಷ್ಟು ಜನರಿಗೆ ಜಮಾ ಆಗಿದೆ, ಅದರ ಜೊತೆಗೆ ಜಮಾ ಆಗದೆ ಇರೋರಿಗೆ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ 2,000 ರೂಪಾಯಿ ಆಲ್ಮೋಸ್ಟ್ ಆಲ್ 100ರಲ್ಲಿ 90% ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ 90% ಮಹಿಳೆಯರಿಗೆ ಜಮಾ ಆಗಿದೆ. ಇನ್ನು ಉಳಿದಿರುವಂತಹ 10% ಮಹಿಳೆಯರಿಗೆ 10% ಮಹಿಳೆಯರಿಗೆ ಇವತ್ತು ಮಂಗಳವಾರ ಅಂತಾನೆ ಹೇಳ್ಬೋದು. ಮಂಗಳವಾರ ನೋಡ್ತಾ ಹೋಗೋದಾದ್ರೆ ಮಾರ್ಚ್ 31ನೇ ತಾರೀಕು ನಿಮ್ಗೆಲ್ಲರಿಗೂ ಕೂಡ ಜಮಾ ಆಗಲಿದೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಇನ್ನು 28ನೇ ಕಂತಿನ ಹಣ ಅಂತಾನೆ ಹೇಳ್ಬೋದು. 28ನೇ ಕಂತಿನ ಹಣ ನಿನ್ನೆವರೆಗೂ ಆಲ್ಮೋಸ್ಟ್ ಆಲ್ 100ರಲ್ಲಿ 50% ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು 28ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು ಉಳಿದಿರುವಂತಹ 50% ಜನರಿಗೆ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ಈ ತಿಂಗಳ ಏಪ್ರಿಲ್ 10ನೇ ತಾರೀಕಿನ ಒಳಗೆ ನಿಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಹಣ ಆಲ್ಮೋಸ್ಟ್ ಆಲ್ ಇನ್ನು ಉಳಿದಿರುವಂತಹ 50% ಮಹಿಳೆಯರಿಗೆ ಜಮಾ ಆಗ್ತಾ ಹೋಗ್ತದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಏನು ತೊಂದರೆ ಇದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ, ಇದೇ ರೀತಿಯಾಗಿ ನಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.